ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಂಡಿರೋಂಥ ವಿಷಯ ಏನಂದರೆ, ಈಗಾಗಲೇ ನಾನು ದೊಡ್ಡ ಮನೆ ವಿಷಯದಲ್ಲಿ ಒಂದು ಸ್ವಲ್ಪ ಮಾತಾಡ್ತೀನಿ. ಯಾಕಂದರೆ ನಾವು ಏನು 2005, 6, 7ನೇ ಸಾಲಿನಲ್ಲಿ ಏನು ಆಗಿತ್ತು ಅಂದರೆ, ನಾವಲ್ಲಿ ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಕೆಲಸಕ್ಕಿದ್ದವಾಗ ನಮಗೆ ಒಂದು ಸ್ವಲ್ಪ ವಿರಾಮ ಸಿಕ್ಕಿದವಾಗ ನಾವು ದೊಡ್ಡ ಮನೆ ದೊಡ್ಡ ಮನೇಲಿ ಹೋಗ್ಬಿಟ್ಟು ನಾವು ಬೆಳಿಗ್ಗೆ ಒಂದು 11:30 ಸುಮಾರಿಗೆ ನಮಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ವಾಕಿಂಗ್ ಮುಗಿಸ್ಕೊಂಡು ಅವ್ರ ಮನೆಗೆ ಬರ್ತಾಯಿದ್ರು. ಆವಾಗ ಅವ್ರ ಮನೆ ಹತ್ರ ದೇವ್ರ ಗುಡಿ ಇತ್ತು, ಅದು ಗಣೇಶನ ವಿಗ್ರಹ ಏನೋ ಇತ್ತು. ಅವ್ರು ಕೈ ಮುಗಿದ್ಕೊಂಡ್ಬಿಟ್ಟು ಹೋಗ್ತಾಯಿದ್ರು ಒಳಗೆ. ಮತ್ತು ನಮ್ಮ ಹತ್ರ ಎಲ್ಲ ಫ್ರೀಯಾಗಿ ಮಾತಾಡ್ತಿದ್ರು. ಅವರು ಬಂದವಾಗ ಒಂದು ಸಹನಟರು ಮತ್ತು ಅವರು ಜೂನಿಯರ್ ಆರ್ಟಿಸ್ಟ್ಗಳು ಅವರಿಗೆ ಆ ಒಂದು ಮನೆಯಲ್ಲಿ ಭಾಳ ಬಂದು ಹೋಗುವಂಥ ಜನರು ಆಗಿರ್ಬೋದು, ಮತ್ತು ಏನು ಸಹನಟರೆಲ್ಲ ಭಾಳ ಜನ ಬಂದು ಹೋಗ್ತಿದ್ರು. ಆವಾಗ ಈಗ ರಾಘವೇಂದ್ರ ರಾಜ್ಕುಮಾರ್ ಅವರು ವಾಕಿಂಗ್ ಮುಗಿಸ್ಕೊಂಡು ಅವ್ರು ಫಿಸಿಕಲಿ ಫಿಟ್ಟಿದ್ರು. ಆವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಶೂಗೆ ಹಾಕ್ಕೊಂಡು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅವರು ಮನೆಗೆ ಬರ್ತಾಯಿದ್ರು. ಆ ಸಮಯ ಅದು. ಯಾಕಂದರೆ 10:30, 11 ಗಂಟೆಗೆ ಬರ್ತಾಯಿದ್ರು ಅವರು. ನಾವು ರೆಗ್ಯುಲರಾಗಿ ಕಾಯಂ ನಮ್ಗೆ ಟೈಮ್ ಸಿಕ್ಕಿದಾಗ ಅವ್ರಿಗೆ ನಾವು ಭೇಟಿ ಆಗುವಂಥದ್ದು ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಭೇಟಿ ಆಗಿಬಿಟ್ಟು ಬರ್ತಾಯಿದ್ವಿ. ಮತ್ತು ಅವ್ರದ್ದು ಗಾಂಧಿನಗರದಲ್ಲಿ ವಜ್ರೇಶ್ವರಿ ಕಂಬೈನ್ಸ್ ಅಂತ ಇದೆ, ಅಲ್ಲೂ ಕೂಡ ಹೋಗ್ತಾಯಿದ್ವಿ ನಾವು. ಅಲ್ಲಿ ನಮ್ಗೆ ಒಳಗೆ ಬಿಡ್ತಾ ಇರಲಿಲ್ಲ, ಇಲ್ಲಿ ಗೇಟ್ ಕೀಪರ್ ಇರ್ತಾಯಿದ್ರು. ಮತ್ತು ನಮಗೆ ಗುರುಗುಂಟೆಪಾಳ್ಯದಲ್ಲಿ ಒಳಗಿರುವಂಥದ್ದು ತುಮಕೂರು ರಸ್ತೆಯಲ್ಲಿರುವ ಒಳಗೆ ಗುರುಗುಂಟೆಪಾಳ್ಯದಲ್ಲಿ ಒಂದು ಅವ್ರ ಕಂಠೀರವ ಸ್ಟುಡಿಯೋ ಇತ್ತು. ಅಲ್ಲೆಲ್ಲ ನಾವು ಒಳಗೆಲ್ಲ ಹೋಗಿಬಿಟ್ಟು ಭಾಳ ಸೀರಿಯಲ್ಲೆಲ್ಲ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಮಾಡ್ತಾಯಿದ್ವಿ. ಮತ್ತು ಈಗ ನಮಗೆ ಏನಾಗ್ತಾಯಿದೆ ಅಂದರೆ, ಈಗ ಅವರು ಪುನೀತ್ ಅವರು ಕೂಡ ಅಲ್ಲೇ ಇರ್ತಾಯಿದ್ರು, ಮೊದಲೇ ಬರ್ತಾಯಿದ್ರು. ಮತ್ತು ನಾವು ಅಲ್ಲಿ ಭೇಟಿಯಾಗಿ ಆ ಸಮಯದಲ್ಲಿ ಅರಸು ಸಿನಿಮಾಕ್ಕೆ ಅವರು ಚಲನಚಿತ್ರಕ್ಕೆ ಅಮೆರಿಕನ್ ದೇಶಕ್ಕೆ ನ್ಯೂಯಾರ್ಕ್ಗೆಲ್ಲ ಹೋಗಿದ್ದರು. ನ್ಯೂಯಾರ್ಕ್ಗೆ ಹೋದ ಸಮಯದಲ್ಲೆಲ್ಲ ನಾವು ಅಲ್ಲೇ ಇದ್ವಿ. ರಾಘವೇಂದ್ರ ರಾಜ್ಕುಮಾರ್ ಸಂಘಟನೆ ಅವರು ವಾಕಿಂಗ್ ಬರ್ತಾಯಿದ್ರು. ಮತ್ತು ನಮಗೆ ಸಾಧಾರಣ ಮಟ್ಟಿಗೆ ಒಂದು 11:30, 11 ಗಂಟೆ ಸುಮಾರಿಗೆ ಅವರು ನಮಗೆಲ್ಲಿ ವಾಕಿಂಗ್ ಮುಗಿಸ್ಕೊಂಡು ಶೂಗೆ ಹಾಕ್ಕೊಂಡು ಬರ್ತಾಯಿದ್ರು. ಆ ಒಂದು ದಿನಗಳು ಈಗ ನಮ್ಗೆ ಅಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ನಮಗಲ್ಲಿ ಹೆಚ್ಚಿನದಾಗಿ ಹೋಗೋದಕ್ಕೆ ನಮ್ಮ ಮನಸ್ಸೇ ಬರ್ತಾ ಇಲ್ಲ. ಯಾಕಂದರೆ ನಮಗೆ ಆ ದೊಡ್ಡ ಮನೆ ಹಾಗೆ ಕಾಣಬೇಕು ಅನ್ನೋದೇ ನನಗೊಂದಿದು. ಯಾಕಂದರೆ ಈಗ ಪುನೀತ್ ರಾಜ್ಕುಮಾರ್ ಅವರು ಹೆಂಡತಿ ಏನಿದ್ದಾರೆ, ಅವರು ತಮ್ಮ ಅತ್ತೆಯಾದ ಒಂದು ಸ್ಥಾನವನ್ನು ತುಂಬಿ ಒಂದು ಹೊಸ ಪ್ರತಿಭೆಗಳಿಗೆ ನಿರ್ದೇಶನವನ್ನು ಮಾಡಬೇಕು. ಮತ್ತು ಮೊದಲು ಅವ್ರು ಯಾವ ರೀತಿ ಹೋಮ್ ಪ್ರೊಡಕ್ಷನ್ನಲ್ಲೆಲ್ಲ ಇದು ಮಾಡ್ತಾಯಿದ್ರು, ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು. ನಮಗೇನು ದೊಡ್ಡ ಮನೆಯಾಗಿ ನೋಡಬೇಕು ಅನ್ನೋದೇ ನನ್ನ ಆಸೆ. ಯಾಕಂದರೆ ನಾವು ಚಿಕ್ಕವನಿದ್ದಂಗೆಲ್ಲ ಆಡಿ ಬೆಳೆದವ್ರು ನಾವು. ಯಾಕಂದರೆ ಆ ಮನೆಯಲ್ಲಿ ಅಕ್ಕಪಕ್ಕನೇ ಆಡಿ ಬೆಳೆದವ್ರು ನಾವು. ಟೈಮ್ ಸಿಕ್ಕಿದಾಗ ಅಲ್ಲಿ ಬಂದುಬಿಟ್ಟು ಒಂದು ಟೈಮ್ ಪಾಸ್ ಮಾಡುವಂಥದ್ದು. ಅಲ್ಲಿ ಅವರು ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಸಿಗ್ತಾರೆ ಅನ್ನುವಂಥದ್ದು. ಅವ್ರ ಸಂಗಡನೆ ನಾವು ನಡೆ ಹಾಕಿದವ್ರು. ಯಾಕಂದರೆ ಅವ್ರು ವಾಕಿಂಗ್ ಎಲ್ಲ ಶೂಗಿ ಹಾಕ್ಕೊಂಡು ವಾಕಿಂಗ್ ಎಲ್ಲ ಹೋಗಿ ಬರೋ ಸಮಯದಲ್ಲಿ ನಾವು ಕಾಯಂ ಸಿಗ್ತಾಯಿದ್ವಿ ಅವರಿಗೆ. ಅದಕ್ಕೋಸ್ಕರ ಈಗ ದೊಡ್ಡ ಮನೆ ನಮಗೆ ನೋಡಬೇಕಂದ್ರೆ ಆ ಹಳೆಯ ಒಂದು ನೆನಪು ನಮಗೀಗ ಇದು ಆಗ್ತಾಯಿದೆ. ಅದು ನಮ್ದು ಹಳೆ ನೆನಪು ಮತ್ತು ಇದು ಆಗಬೇಕು, ಮರುಕಳಿಸ್ಬೇಕು ನಮಗೆ. ಯಾಕಂದರೆ ದೊಡ್ಡ ಮನೆಯೇ. ಆದರೆ ನಮಗೇನು ತಿಂದು ಮನೆ ಕಣ್ಣಾಕಿ ಯಾವಾಗೂ ಇದು ಇಲ್ಲ. ಯಾಕಂದರೆ ನಾವು ಹೇಳುವಂಥ ವಿಷಯವನ್ನು ನಾವು ಹೇಳ್ತಾ ಇರೋದು. ಅದಕ್ಕಾಗಿ ಈಗ ರಾಘವೇಂದ್ರ ರಾಜ್ಕುಮಾರ್ ಅವರು ಈಗ ಮೊದಲು ಭಾಳ ಫಿಸಿಕಲಿ ಫಿಟ್ಟಿದ್ರು ಅವರು. ನಾವೊಂದು 20 ವರ್ಷ ಹಿಂದಿನ ಕತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ವಾಕಿಂಗ್ ಎಲ್ಲ ಮುಗಿಸ್ಕೊಂಡೆಲ್ಲ ಬರಬೇಕಾದ್ರೆ ನಾವು ಕಾಯಂ ಸಿಗ್ತಾಯಿದ್ವಿ ಅವರಿಗೆ. ಪುನೀತ್ ರಾಜ್ಕುಮಾರ್ ಅವರು ಬ್ಯುಸಿ ಇರ್ತಾಯಿದ್ರು. ಇವ್ರ ಮನೆ ಹತ್ರ ಜಾಸ್ತಿ ಒಳಗೆ ಇರ್ತಾಯಿದ್ರು. ಅವ್ರ ಮನೆ ಜವಾಬ್ದಾರಿಯನ್ನು ನೋಡ್ಕೊಳ್ತಾಯಿದ್ರು ಅವ್ರ ಮನೆ ಹತ್ರ ಎಲ್ಲ ಹೋದವಾಗ. ಸೊ ಈಗ ನಮ್ಮ ದೊಡ್ಡ ಮನೆಯಾಗಿ ಇದು ಆಗಬೇಕು. ಯಾಕಂದರೆ ಅವರು ಹೊಸ ಹೋಮ್ ಪ್ರೊಡಕ್ಷನ್ನಲ್ಲಿ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾಯಿದ್ರು, ಅದೇ ರೀತಿಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿಯವರು ಕೂಡ ನಡ್ಸ್ಕೊಂಡು ಹೋಗ್ಬೇಕು. ಮತ್ತು ಅಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಆ ಕಡೆ ಎಲ್ಲ ಇಲ್ಲ ಅನ್ನೋದರಲ್ಲಿ ನಮಗೆ ಅದು ಬೇಸರದಾಗಿ ನಾನು ಆ ಕಡೆ ಬೆಂಗಳೂರಿಗೆ ಹೋದರೆ ಆ ಕಡೆ ಹೋಗೋದೇ ಕಡಿಮೆ. ಯಾಕಂದರೆ 20 ವರ್ಷ ಹಿಂದೆಲ್ಲ ನಾವು ಅಲ್ಲೇ ಆಡಿ ಬೆಳೆದವರು, ಆ ದೊಡ್ಡ ಮನೆ ಇದರಲ್ಲೇ ನಾವು ಆಡಿ ಬೆಳೆದಂಥವ್ರು. ಅದಕ್ಕಾಗಿ ನಾನು ಒಂದು ಮಾತನ್ನು ಆಡಿ ಮುಗಿಸ್ತಾ ಇದ್ದೀನಿ.